7.25 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಶ್ವನಾಥ್ ಚಾಲನೆ. ಕ್ಷೇತ್ರದ ವಡೇರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಸಾಗರ ಗ್ರಾಮದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಮತ್ತು ಶ್ಯಾಮರಾಜಪುರ ಗ್ರಾಮದಲ್ಲಿ 1.25 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ 7.25 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಶುಕ್ರವಾರ ಚಾಲನೆ ನೀಡಿದ್ದಾರೆ. ನಂತರ ಅವರು ಮಾತನಾಡಿ, ಕ್ಷೇತ್ರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಿದ್ದು, ಕೆರೆಗಳ ಸ್ವಚ್ಛತೆ, ಹೂಳೆತ್ತುವುದು, ಕೆರೆಗಳ ಸುತ್ತ ವ್ಯವಸ್ಥಿತ ವಾಕಿಂಗ್ ಟ್ರ್ಯಾಕ್, ತೆರೆದ ವ್ಯಾಯಾಮ ಶಾಲೆ, ಧ್ಯಾನ ಕೇಂದ್ರ, ಮಕ್ಕಳಿಗಾಗಿ ಆಟಿಕೆಗಳ ಅಳವಡಿಕೆ, ಕೆರೆ ಸುತ್ತ ಹಸಿರು ಪರಿಸರ ನಿರ್ಮಾಣ, ಶೌಚಾಲಯ ನಿರ್ಮಾಣ ಸೇರಿದಂತೆ ಕೆರೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬಹುವಾಗಿ ಶ್ರಮಿಸಿರುವ ಹಿನ್ನೆಲೆಯಲ್ಲಿ ಯಲಹಂಕ ಕ್ಷೇತ್ರದಲ್ಲಿನ ಕೆರೆಗಳು ನೋಡುಗರಿಗೆ ದೃಶ್ಯ ಮನೋಹರವಾಗಿದೆ. ಕೆರೆಗಳು ನಮ್ಮ ಜೀವನಾಡಿಗಳಾಗಿದ್ದು ಅವುಗಳ ಸಂರಕ್ಷಣೆ, ಅಭಿವೃದ್ಧಿ ನಮ್ಮ ಆದ್ಯತೆಯಾಗಬೇಕು. ಇಂದು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೀರಸಾಗರ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದ್ದು, ಕೆರೆಯು ಸಂಪೂರ್ಣ ನೀರನ್ನು ಹೊರಹಾಕಿ ಹೂಳೆತ್ತಿಸಿ ನಂತರ ನೀರು ತುಂಬಿಸಲಾಗುವುದು. ಇತರ ಕೆರೆಗಳ ಅಭಿವೃದ್ಧಿಯಂತೆ ವೀರಸಾಗರ ಕೆರೆ ಆವರಣದಲ್ಲಿಯೂ ಸಹ ವ್ಯವಸ್ಥಿತ ವಾಕಿಂಗ್ ಟ್ರ್ಯಾಕ್, ತೆರೆದ ವ್ಯಾಯಾಮ ಶಾಲೆ, ಮಕ್ಕಳಿಗಾಗಿ ಆಟಿಕೆಗಳ ಅಳವಡಿಕೆ, ಕೆರೆ ಸುತ್ತ ಹಸಿರು ಪರಿಸರ ನಿರ್ಮಾಣ, ಶೌಚಾಲಯ ನಿರ್ಮಾಣದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು. ಈ ಭಾಗದಲ್ಲಿ ವಾಕಿಂಗ್ ಪ್ರಿಯರಿಗೆ ಅಗತ್ಯವಿರುವ ಪಾರ್ಕ್ಗಳಾಗಲಿ ಮೈದಾನಗಳಾಗಲಿ ಇಲ್ಲದಿರುವುದನ್ನು ಮನಗಂಡು ವೀರಸಾಗರ ಕೆರೆಯ ಆವರಣದಲ್ಲಿ ವಾಕಿಂಗ್ ಟ್ರ್ಯಾಕ್ ಸೇರಿದಂತೆ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಸಾರ್ವಜನಿಕರಿಗೆ, ನಡೆದಾರರಿಗೆ, ಮಕ್ಕಳಿಗೆ ಅನುಕೂಲ ಮಾಡಿಕೊಡುವ ದಿಸೆಯಲ್ಲಿ ಇಂದು ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಹಾಗೆಯೇ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ಯಾಮರಾಜಪುರ ಸುಬೇದಾರ ಪಾಳ್ಯ ಮುಖ್ಯ ಕೂಡ ಹೌದು. ಬ್ಯೂರೋ ರಿಪೋರ್ಟ್, ಹನುಮಂತರಾಜ್, ಪ್ರಜಾಪವ ಟಿವಿ, ಯಲಹಂಕ. ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷ ಏನೇನು ಮಾಡ್ತಾರೆ? ಈಗ ಏನು ಕೋಗಲು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ರು ಕಳೆದ 1-2 ವರ್ಷಗಳಿಂದ ಹಂತವಾಗಿ ಮನೆಗಳನ್ನು ಕಟ್ಟಿದ್ದವರಲ್ಲ, ಅಲ್ಲಿನ ಕೆಲವರು ಮುಖಂಡರುಗಳು ದುಡ್ಡನ್ನು ತಗೊಂಡು ಅವರೇ ಮನೆಗಳನ್ನು ಕಟ್ಟಿಸ್ಕೊಟ್ಟು ಕೆಲವು ಬಾಡಿಗೆಗಳನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿ ಬಾಂಗ್ಲಾದೇಶಿಯರು ಕೂಡ ಇದ್ದಾರೆ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ನಮ್ಮ ರಾಜ್ಯದವ್ರಿಗಿಂತಲೂ ಹೊರ ರಾಜ್ಯದವರು ಮತ್ತು ಹೊರದೇಶದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಅದನ್ನು ಸರ್ಕಾರ ಒಳ್ಳೆ ಕ್ರಮ ಮಾಡವ್ರೆ. ಅಂದರೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರದ ಜಾಗವನ್ನು ತೆರವು ಮಾಡಿದ್ದಾರೆ. ಆದರೆ ತೆರವು ಮಾಡಿರೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇರಲಿಲ್ಲ. ಆದರೆ ಯಾರೋ ಒಬ್ಬ ಕೇರಳದ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಮತ್ತು ಈ ರಾಜ್ಯಕ್ಕೆ ಏನು 3 ಪೈಸೆ ಅವರೇನು ಅನುದಾನ ಕೊಟ್ಟಿಲ್ಲ. ನಮ್ಮ ಸರ್ಕಾರದಲ್ಲೇ ಆನೆ ಸತ್ತಾಗ ದುಡ್ಡು ಕೊಡಿಸವ್ರೆ, ಪ್ರವಾಹ ಬಂದಾಗ ನಮ್ಮ ಸರ್ಕಾರದಿಂದ ಕೂಡ ನಾವು ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದೀವಿ. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಒಂದು ಸಣ್ಣ ಘಟನೆಗೆ ಅಲ್ಲಿನ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು ಅಂತೇಳಿ ಅದನ್ನು MP ಮತ್ತು ಅಲ್ಲಿನ MLA ಅವರು ಬಂದು ಆ ವಿಚಾರದಲ್ಲಿ ಬಂದು ಇಲ್ಲಿನ ಜನಗಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ರು ಅಂತ ಹೇಳಿದ್ಮೇಲೆ, ಅದರಲ್ಲೂ ಏನು ಅಂದರೆ ಅಲ್ಪಸಂಖ್ಯಾತರು ಜಾಸ್ತಿ ಇದ್ರಿಂದ, ಮುಸ್ಲಿಮ್ಸ್ ಜಾಸ್ತಿ ಇರೋದ್ರಿಂದ ಭಾಳ ಕಾಳಜಿಯನ್ನು ವಹಿಸಿದ್ರು. ಎಲ್ಲಿ ಕೇರಳದಲ್ಲಿ ಚುನಾವಣೆ ನಡೀತೈತೆ ಈಗ, ಅಲ್ಲಿ ಮುಸ್ಲಿಂ ಓಟ್ ಎಲ್ಲಿ ಹೋಗ್ತದೆ ಅಂತೇಳಿ ಕಾಂಗ್ರೆಸ್ ಅವರು ಶುರು ಮಾಡಿದ್ರು. ಅಲ್ಲಿನ ನಾಯಕರಾದಂಥ ವೇಣುಗೋಪಾಲ್ ಅವರು ಇಲ್ಲ ಅದನ್ನು ನೋಡಿ ಅಂತೇಳಿ ಕಾಂಗ್ರೆಸ್ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿದ ತಕ್ಷಣ ಅವ್ರ ಅರಾತುರಿಯಲ್ಲಿ ಅವ್ರಿಗೆಲ್ಲ ಕೂಡ ನಿವೇಶನವನ್ನು ಕೊಡ್ತೀವಿ ಅಂತೇಳಿ ಹೊರಟವ್ರೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಎಲ್ಲ ಕೂಡ ಅಲ್ಲಿ ಭೇಟಿ ಕೊಟ್ಟವ್ರೆ. ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ. ನಿನ್ನೆ ನಾವು ಒಂದು ಸಭೆಯನ್ನು ಕೂಡ ಮಾಡಿದ್ವಿ. ಆ ವರದಿಯನ್ನು ಕೊಡಬೇಕಾದ್ರೆ ಅದಕ್ಕೆ ಸತ್ಯ ಏನೈತೆ ಅಂತಕ್ಕಂಥದ್ದು ದಾಖಲೆಗಳನ್ನು ಕೂಡ ನಾವು ಸಂಗ್ರಹವನ್ನು ಮಾಡ್ತಾಯಿದ್ವಿ. ಸೊ ಇನ್ನು 2 ದಿನದಲ್ಲಿ ಸ್ಥಳ ಪರಿಶೀಲನೆಗೂ ಕೂಡ ನಾವು ಹೋಗ್ತೀವಿ. ಸೊ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೊಡ್ತೀವಿ. ನನಗೆ ಮಾಹಿತಿ ಇರೋ ಪ್ರಕಾರ ಅಲ್ಲಿ ಎಲ್ಲ ಅಕ್ರಮಿಗರೇ, ಸರ್ಕಾರಿ ಜಾಗ ಅಂತ ಕೂತಿದ್ರು ಕೂಡ ಅಕ್ರಮವಾಗಿ ಮನೆ ಕಟ್ಟಿರ್ತಕ್ಕಂಥದ್ದು. ಮನೆ ಕಟ್ಟೋದಕ್ಕೆ ಅವಕಾಶ ಕೊಟ್ಟಂಥ ಕಂದಾಯ ಅಧಿಕಾರಿಗಳು ಇಲ್ಲ BBMP ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾಕಂದರೆ ಅವ್ರು ಕಣ್ಣಾರೆ ನೋಡಿದ್ರು ಕೂಡ ಅವ್ರು ಬಿಟ್ಕೊಟ್ಟವ್ರೆ. ಮೂಲಭೂತ ಸೌಕರ್ಯ ಕೊಟ್ಟವ್ರೆ ಅವ್ರಿಗೆಲ್ಲ ಕೂಡ, ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಆಗಬೇಕು. ಅಧಿಕಾರಿಗಳ ಮೇಲೆ ಎಲೆಕ್ಟ್ರಿಕಲ್ ಕನೆಕ್ಷನ್ನು ಕೊಟ್ಟವ್ರೆ. ಅವ್ರಿಗೆ ಸರ್ಕಾರಿ ಜಾಗದಲ್ಲಿ ದಾಖಲೆ ಇಲ್ಲದೆ ಹೆಂಗೆ ಕೊಡೋಕ್ಕಾಗ್ತದೆ? ಅವ್ರ ಮೇಲೂ ಹಾಕ್ಬೇಕು. ಫಸ್ಟು ಯಾರಲ್ಲಿ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟವ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಅದನ್ನು ಬಿಟ್ಟು ಅಕ್ರಮಿಗರಿಗೆ ನೀವು ರಾಜೀವ್ ಗಾಂಧಿ ಮನೆಗಳನ್ನು ಕೊಡ್ತೀವಿ ಅಂಥೇಳಿ 6 ವರ್ಷದಿಂದ ನಮ್ಮ ಕಡೆಯಿಂದ ನಾನು ಕೂಡ ಜನಗಳ ಹತ್ರ ದುಡ್ಡು ಕೊಡಿಸಿದ್ದೀನಿ, 1 ಲಕ್ಷ ರೂಪಾಯಿ. ಇಲ್ಲಿವರೆಗೂ ಅವ್ರಿಗೆ ಮನೆಗಳೇ ಕೊಟ್ಟಿಲ್ಲ. ಇನ್ನೂ ಕೂಡ ಸಾಲ ಪಾಲ ಮಾಡಿ ಅವರೆಲ್ಲ ಕೂಡ ದುಡ್ಡನ್ನು ಕಟ್ಟಿ 3-4 ಸಾವಿರ ಜನ ಕಾಯ್ತಾವ್ರೆ. ನೀನು ನೇರವಾಗಿ ಹೋದರೆ ಮನೆ ಸಿಗಲ್ಲ, ಈ ಅಡ್ಡದಾರಿಯಲ್ಲಿ ಹೋದರೆ ಮನೆ ಕೊಡ್ತೀರಿ ನೀವು. ಸೊ ಅದಕ್ಕೆ ಜನರು ಅದನ್ನೇ ತೀರ್ಮಾನ ಮಾಡ್ತಾರೆ. ನಾಳೆಯಿಂದ ಸರ್ಕಾರಿ ಜಾಗದಲ್ಲಿ ಗುಡಿಸ್ಲಾಗ್ತಾರೆ. ಗುಡಿಸ್ಲೇನು ಒಂದಿನದಲ್ಲಿ ಹಾಕ್ತಾರೆ. ಸರ್ಕಾರ ಬಂದು ತೆರವು ಮಾಡ್ತಾರೆ. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆಲ್ಲ 2.5 ಲಕ್ಷ ರೂಪಾಯಿ ಮನೆ ಕೊಡಲಿ.
ಇದು ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಈ ಓಟುಗೋಸ್ಕರನೂ ಕೂಡ ಈ ಓಟ್ ಚೋರಿ ಅಂತ ಹೇಳ್ತಾರಲ್ಲ, ಇವರೇ ದೊಡ್ಡ ಚೋರಿಗಳು ಇವರು. ಈ ಥರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗನ ಅವ್ರು ಕೊಟ್ಟುಬಿಟ್ಟು ಅವರನ್ನು ಮತ ಸೆಳೆಯೋದಕ್ಕೆ ಇವತ್ತು ಮಾಡ್ತಾ ಇರೋದು ಬಿಟ್ಟರೆ ಬೇರೆ ಏನು ಭಾಳ ಪ್ರೀತಿ ಏನಿಲ್ಲ ಅವ್ರ ಮೇಲೆ. ಮನೇಲಿರೋ ಹೆಂಡತಿ ಮಕ್ಕಳ ಮೇಲೆ ಇಲ್ಲದೇ ಇರೋ ಪ್ರೀತಿ ಅವ್ರ ಮೇಲೆ ಬಂದ್ಬಿಟ್ಟೈತೆ ಈಗ ಎಲ್ಲ ಕೂಡ, ಕೆಲವರಿಗೆಲ್ಲ ಕೂಡ. ಸೊ ಇದನ್ನು ನಾವು ಸತ್ಯಶೋಧನಾ ಸಮಿತಿಯಲ್ಲಿ ಹೊರಗಡೆ ತೆಗಿತೀವಿ. ಮತ್ತು ಇಂಚಿಂಚು ಕೂಡ ಆ ಒಂದು ಸರ್ಕಾರದ ಏನು ಈ ಥರ ಬಂಡತನ ಐತೆ, ಈ ಥರ ಅಲ್ಪಸಂಖ್ಯಾತರ ತುಷ್ಟೀಕರಣ ಐತೆ, ಇಂಚಿಂಚಾಗೂ ಕೂಡ ನಾವು ವರದಿಯಲ್ಲಿ ಸಲ್ಲಿಸ್ತೀವಿ. ಧನ್ಯವಾದಗಳು. ಕೆಲಸದಲ್ಲಿ ಕೇಳಿದ್ದೆಲ್ಲ ಮಾಡಿಕೊಡ್ತಾರೆ. ನಮ್ಮ ಶಾಸಕರಿಗೆ ನಾವು ಪೂರ್ವಕವಾಗಿ ಧನ್ಯವಾದಗಳು. ಮತ್ತು ನಮಗೆ ಇಲ್ಲಿ ಓಡಾಡೋದಕ್ಕಾಗಲಿ ಬರೀ ಪ್ರತಿಯೊಂದು ಏನು ಕೇಳಿದ್ರು ಸ್ಪಂದಿಸ್ತಾರೆ, ಅದೊಂದು ಖುಷಿ ವಿಚಾರ. ನಾವು ಅವ್ರ ಜೊತೆ ಇದ್ದೀವಿ ಅನ್ನೋದೇ ಒಂದು ಹೆಮ್ಮೆ. ಹಾಗಾಗಿ ಭಾಳ ಖುಷಿಯಾಗುತ್ತೆ. ಕೆಲಸ ವಿಚಾರದಲ್ಲಿ ನಮ್ಮ ಶಾಸಕರದ್ದು ನಾವು ಹೇಳೋದೇ ಬೇಡ, ಕೆಲಸಗಳು ಮಾಡ್ತಾರೆ. ಒಂದಿದೆ. ಮತ್ತು ಈಗೇನು ಬೆಳಿಗ್ಗೆ ಬಂದಾಗ ಮಾತಾಡಿದ್ರು, ಈ ಬಾಂಗ್ಲಾದೇಶದವ್ರು ಬಂದಾಗ ವಲಸಿಗರು ಬಂದಿದ್ದು ಆ ವಿಚಾರ ಎಲ್ಲನೂ ಮಾತಾಡಿದ್ರು. ನಮ್ಮ ಯಲಹಂಕ ಕ್ಷೇತ್ರ ಮತ್ತು ಹೊರತುಪಡಿಸಿ ಆಚೆ ಕಡೆನೂ ಭಾಳ ಕೇರ್ ಮಾಡ್ತಾರೆ. ನಮ್ಮ ಹಿಂದೂ ವಿಚಾರವಾಗಿ ಮತ್ತು ನಮ್ಮ ಜನಾಂಗದ ವಿಚಾರಗಳಿಗೆಲ್ಲನೂ ಭಾಳ ಚೆನ್ನಾಗಿ ಕೇರ್ ಮಾಡ್ತಾರೆ. ಅದೊಂದು ಖುಷಿ. ನಮ್ಮ ಶಾಸಕರು ಪಡೆದಿರೋ ನಾವೇ ಅದೃಷ್ಟವಂತರು, ಪುಣ್ಯವಂತರು. ನಾಗೇಶ್ ಅಂತ, ಇವು ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು SC ಮೋರ್ಚಾದ. ಶಾಸಕರಾದ SR ವಿಶ್ವನಾಥರು ಹೆಸರೇ ಅಭಿವೃದ್ಧಿ ಹರಿಕಾರರು ಅಂತೇಳಿ ಆಗಿದೆ. ಅವರು ಅಭಿವೃದ್ಧಿಗೆ ಫಸ್ಟ್ ಪ್ರಿಫರೆನ್ಸೇ ಅಭಿವೃದ್ಧಿಗೆ. ಪ್ರತಿಯೊಂದು ಕಡೆನೂ ಈಗ 6 ಕೋಟಿ ವೆಚ್ಚದಲ್ಲಿ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ, ಕೆರೆ ಇದನ್ನು. ಇಲ್ಲಿ ಸುತ್ತಮುತ್ತ ಜನಕ್ಕೆ ಅದು ತುಂಬ ಅನುಕೂಲ ಆಗಿದೆ. ಅದಾದಮೇಲೆ 1,25,00,000ದಲ್ಲಿ ಸುಬೇದಾರ್ ಪಾಳ್ಯದಿಂದ ಚಾಮರಾಜಪುರದವರೆಗೆ ರಸ್ತೆ ಮರು ಡಾಂಬರೀಕರಣ ಮಾಡ್ತಿದ್ದಾರೆ. ಈ ಸರೌಂಡಿಂಗ್ ಪೂರ್ತಿ ಅಭಿವೃದ್ಧಿ ಅನ್ನೋದೇ ಅವರ ಕೊಡುಗೆ ಆಗೋಗಿದೆ. ಪ್ರತಿಯೊಂದು ಇದನ್ನು ಮಾಡಿಕೊಡ್ತಾರೆ, ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ. ನಾವು ಒಂದು 4 ದಿವಸ ಲೇಟ್ ಆಗ್ಬೋದು ಬಿಟ್ಟರೆ ಪ್ರತಿಯೊಂದನ್ನು ಮಾಡಿಕೊಡ್ತಾರೆ. ಅವರಿಗೆ ತುಂಬ ನನ್ನ ಧನ್ಯವಾದಗಳು ಕೊಡ್ತಾನೆ. ತಮ್ಮ ಹೆಸರಣ್ಣ? ರಾಕೇಶು, ಒಡೆರಳ್ಳಿ ಪಂಚಾಯತಿ ಉಪಾಧ್ಯಕ್ಷರು. ಧನ್ಯವಾದ.